ನಾವ ಈ ವಿಡಿಯೋದಾಗ ಲೂಪ್ಸ್ ನೋಡೋಣ ಅಂತ. ಲೂಪ್ಸ್‌ನ ಎದಕ್ ಯೂಸ್ ಮಾಡ್ತೀವಿ ಅಂತಂದ್ರ, ರಿಪಿಟೇಟಿವ್ ಟಾಸ್ಕ್‌ನ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಾಕ ಲೂಪ್ಸ್‌ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮಗ ಒಂದ್ ರಿಕ್ವೈರ್ಮೆಂಟ್ ಐತಿ. ಹಲೋ ಅನ್ನುವಂತ ವರ್ಡ್‌ನ 5 ಟೈಮ್ಸ್ ಪ್ರಿಂಟ್ ಮಾಡ್ಬೇಕಂತೇಳಿ. ಸೊ ನಾವ್ ಇಲ್ಲಿ ತನನು ಏನ್ ನೋಡಿವಿ ಅಂತಂದ್ರ, ನಾವ ಕನ್ಸೋಲ್‌ದಾಗ ಔಟ್‌ಪುಟ್‌ನ ಪ್ರಿಂಟ್ ಮಾಡ್ಬೇಕಂತಂದ್ರ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಬರಿತೀವಿ ಅಂತ ಗೊತ್ತೈತಿ. ಸೊ ನಾವೇನ್ ಮಾಡಿದ್ವಿ 5 ಸಲ ಇದನ್ನ ಹಲೋ ಅಂತೇಳಿ ಪ್ರಿಂಟ್ ಮಾಡಿದ್ವಿ. ನೆಕ್ಸ್ಟ್ ಯೂಸರ್ ಬಂದ್ ಏನ್ ಮಾಡ್ದ, ಅವಂಗ ಈ ತರ 5,000 ಸಲ ಬೇಸಿಕಲಿ ಇದನ್ನ ಹಲೋ ಅಂತೇಳಿ ಪ್ರಿಂಟ್ ಮಾಡ್ಬೇಕು ಅಂತ ಹೇಳಿದ. ಸೊ ಅವಾಗ ನೀವ್ ಏನ್ ಮಾಡ್ಬೇಕಾಗೈತಿ, 5,000 ಸಲ ಇದನ್ನ ಹಲೋ 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 ಅಂತೇಳಿ ಬರಿಬೇಕಾಗೈತಿ. ಈ ರೀತಿ ಕಾಪಿ ಪೇಸ್ಟ್ ಮಾಡ್ಬೇಕಾಗೈತಿ. ಸೊ ಈಗ 5,000 ಸಲ ನೀವು ಬರೀದು ಅಂತಂದ್ರೆ ಕಾಪಿ ಪೇಸ್ಟ್ ಮಾಡುದು ಅಂತಂದ್ರೆ ಏನಾಗ್ತೈತಿ, ಭಾಳ ಟಫ್ ಆಕೈತಿ ಅದನ್ನ ಮ್ಯಾನೇಜ್ ಮಾಡುದು. ನೀವು ಎಲ್ಲಾ ಕಡೆ ಟೈಪೋ ಇನ್ ಕೇಸ್ ಏನಾರ ನೀವು ಟೈಪ್ ಮಾಡೋ ಮುಂದ ಏನಾರ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಫೈಂಡ್ ಔಟ್ ಮಾಡಿ ಕರೆಕ್ಟ್ ಮಾಡೋದು ಏನಾಕೈತಿ, ಭಾಳ ಡಿಫಿಕಲ್ಟ್ ಆಕೈತಿ. ಸೊ ನೀವು 5,000 ಸಲನು ನೀವು ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ಎಲ್ಲ ನೀವು ಬರೆದ್ರಿ. ಇನ್ ಕೇಸ್ ಆಮೇಲೆ ಯೂಸರ್ ಬಂದ ನನಗೆ ಹಲೋ ಅಂತ ಹೇಳಿ ಬೇಡ, ಹಲೋ ವರ್ಲ್ಡ್ ಬೇಕಾ ಅಂತ ಹೇಳಿ ಹೇಳಿದ ಅಂದ್ರೆ ನೀವು 5,000 ಸಲ ನೀವು ಮತ್ತೇನ್ ಮಾಡ್ಬೇಕಾ, ಅದನ್ನ ಕರೆಕ್ಟ್ ಮಾಡ್ಕೋತ ಕುಂದಿರ್ಬೇಕು. ಸೊ ಇವೆಲ್ಲಾನು ರಿಪಿಟೇಟಿವ್ ಟಾಸ್ಕ್ ದಾಗ ಇರುವಂತ ಡಿಫಿಕಲ್ಟೀಸ್. ಸೊ ಇದನ್ನ ಸಾಲ್ವ್ ಮಾಡಾಕ ನಮ್ಗ ಲೂಪ್ಸ್ ಅದಾವ. ಲೂಪ್ಸ್ ಏನ್ ಮಾಡ್ತಾವ ಅಂತಂದ್ರೆ ಈ ರೀತಿ ರಿಪಿಟೇಟಿವ್ ಟಾಸ್ಕ್ ಅನ್ನ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಕ್ ಬಿಡ್ತಾವ. ಸೊ ಲೂಪ್ಸ್ ದಾಗ ಏನ್ ಅದಾವ ಅಂತಂದ್ರೆ ಮೇನ್ಲಿ 4 ಕಂಪೋನೆಂಟ್ ಅದಾವ. ಒಂದೇದ ನಾವ ಒಂದ ಲೂಪ್ ಕಂಟ್ರೋಲ್ ವೇರಿಯೇಬಲ್ ಅಂತ ಇರ್ತೈತಿ. ಸೊ ಆ ಲೂಪ್ ಕಂಟ್ರೋಲ್ ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡ್ಬೇಕ. ಆಮೇಲೆ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಒಂದ್ ಕಂಡೀಷನ್ ಇರ್ತೈತಿ. ಆ ಲೂಪ್ ಎಲ್ಲಿ ತನಾನು ರನ್ ಆಗ್ಬೇಕು ಅನ್ನೋದು ಈ ಕಂಡೀಷನ್ ಡಿಟರ್ಮೈನ್ ಮಾಡ್ತೈತಿ. ಅದಾದ್ಮೇಲೆ ಬಾಡಿ ಅಂತಂದ್ರೆ ಲೂಪದ್ ಬಾಡಿ ಅಂದ್ರೆ ಆಕ್ಚುಲಿ ಟಾಸ್ಕ್ ಪರ್ಫಾರ್ಮ್ ಮಾಡೋದು ಇದು ಬಾಡಿ ಅಥವಾ ಸ್ಟೇಟ್ಮೆಂಟ್ಸ್. ಅಪ್ಡೇಷನ್ ಇದು ಅಪ್ಡೇಷನ್ ಆಫ್ ದ ಲೂಪ್ ಕಂಟ್ರೋಲ್ ವೇರಿಯೇಬಲ್. ಯಾವಾಗ ಬೇಸಿಕಲಿ ಕಂಡೀಷನ್ ಮೀಟ್ ಆಗ್ಬೇಕಲ್ಲ, ಈ ಕಂಡೀಷನ್ ಮೀಟ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕ, ಈ ಲೂಪ್ ಕಂಟ್ರೋಲ್ ವೇರಿಯೇಬಲ್ ನ ನಾವೇನ್ ಮಾಡ್ಬೇಕ, ಅಪ್ಡೇಟ್ ಮಾಡ್ಬೇಕ. ಸೊ ಈ ಕಂಡೀಷನ್ ದಾಗ ಏನಿರ್ತೈತಿ ಅಂದ್ರೆ ಈ ಲೂಪ್ ಕಂಟ್ರೋಲ್ ವೇರಿಯೇಬಲ್ ದನ ಕಂಡೀಷನ್ ಆಪರೇಷನ್ ಇರ್ತೈತಿ. ಯಾವಾಗ ಅದ ಬೇಸಿಕಲಿ ಆ ಕಂಡೀಷನ್ ರೀಚ್ ಆಕಿತಿಲ್ಲ ಅವಾಗ ಲೂಪ್ ಇಂದ ಹೊರಗೆ ಬರ್ಬೇಕ ಅಂತ ಹೇಳಿ. ಸೊ ಯಾವ್ಯಾವ ಲೂಪ್ ಅದಾವ ಜಾವಾದಾಗ ಅಂತಂದ್ರ ವೈಲ್ ಲೂಪ, ಡೂ ವೈಲ್ ಲೂಪ, ಫಾರ್ ಲೂಪ, ಎನ್ಹಾನ್ಸ್ಡ್ ಫಾರ್ ಲೂಪ. ಸೊ ಈ ವಿಡಿಯೋದಾಗ ನಾವು ಮೇನ್ಲಿ ಫೈಲ್ ಲೂಪ ಅದರದ ಎಕ್ಸಾಂಪಲ್ಸ್ ನೋಡೋಣ ಅಂತ. ಫೈಲ್ ಲೂಪ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರ, ನಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ಸಲ ಅದು ಲೂಪ್ ರನ್ ಆಗ್ಬೇಕು ಅನ್ನೋದು ನಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಿರಂಗಿಲ್ಲ. ಅಂತ ಕೇಸಸ್ದಾಗ ನಾವು ವೈಲ್ ಲೂಪ್ ನ ಯೂಸ್ ಮಾಡ್ತೀವ. ಸೊ ಇದ್ರದ್ದು ಎಕ್ಸಾಂಪಲ್ಸ್ ನೋಡೋಣ ಅಂತ ನಾವ. ಸೊ ಇದೇ ಎಕ್ಸಾಂಪಲ್ ಪ್ರಿಂಟ್ ಹಲೋನ ನಾವ ವೈಲ್ ಲೂಪ್ ದಾಗ ಬರದ್ರ ಈ ರೀತಿ ಕಾಣ್ತೈತಿ ನಮ್ಗೆ. ಸೊ ಇದನ್ನ ಫಸ್ಟ್ ರನ್ ಮಾಡಿ ನೋಡೋಣ ನಾವು ಯಾವ ರೀತಿ ವರ್ಕ್ ಆಗ್ತೈತೆ ಅಂತ ಹೇಳಿ. ಎಂಟರ್ ನಂಬರ್ ಆಫ್ ಟೈಮ್ಸ್ ಯು ವಾಂಟ್ ಟು ಪ್ರಿಂಟ್ ಹಲೋ. ಸೊ ನಾ ಏನ್ ಅಂತ ಹೇಳಿ ಮಾಡಿದೆ, 5 ಅಂತ ಹೇಳಿ ಕೊಟ್ಟೆ. ಸೊ ಏನಾಯ್ತ, 5 ಸಲ ನಂದ ಹಲೋ ಪ್ರಿಂಟ್ ಆಯ್ತ. ನಾ ಏನ್ ಮಾಡಾಕತ್ತೀನಿ ಫಸ್ಟಿಗೆ, ಇದು ನಾವು ಆಲ್ರೆಡಿ ನೋಡಿವ ಸ್ಕ್ಯಾನರ್ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡಾಕತ್ತೀನಿ, ಈ ನಂಬರ್ನ ರೀಡ್ ಮಾಡಾಕತ್ತೀನಿ. 5 ಅಂತೇಳಿ ನಾ ರೀಡ್ ಮಾಡಿದೆ. ಸೊ ಇದು ನಂದು ಇನಿಷಿಯಲೈಸೇಷನ್. ಇದು ನಂದು ಏನದ ಲೂಪ್ ಕಂಟ್ರೋಲ್ ವೇರಿಯೇಬಲ್ ಐ ಅನ್ನೋದು. ಇದು ನನ್ನ ಕಂಡೀಷನ್ ಇದೆ. ಎಲ್ಲಿ ತನನು ಇದ್ರ ಲೂಪ್ ರನ್ ಆಗ್ಬೇಕು ಅನ್ನೋದು ಈ ಕಂಡೀಷನ್ ಡಿಟರ್ಮೈನ್ ಮಾಡ್ತೈತಿ. ಸೊ ಎಲ್ಲಿ ತನ ರನ್ ಆಗ್ಬೇಕಂದ್ರೆ ಎಲ್ಲಿ ತನ ಇದು ಲೂಪ್ ಕಂಟ್ರೋಲ್ ವೇರಿಯೇಬಲ್ ನಾ ಎಂಟರ್ ಮಾಡಿರುವಂತ ನಮ್ಕಿಂತ ಲೆಸ್ ದೆನ್ ಆರ್ ಈಕ್ವಲ್ ಟು ಇರ್ತೈತೆ. ಎಲ್ಲಿ ತನ ಸಂದ ಅಥವಾ ಅದರಷ್ಟೇ ಇರ್ತೈತಿಲ್ಲ ಅಲ್ಲಿ ತನನು ಇದ ಲೂಪ್ ರನ್ ಆಗ್ಬೇಕಂತ ಹೇಳಿ ಮೆನ್ಷನ್ ಮಾಡಾಕತ್ತೀನಿ ನಾನು. ಇದು ಬಾಡಿ ಆಫ್ ದ ಲೂಪ್. ಆಕ್ಚುಲ್ ನಾ ಏನ್ ಮಾಡಾಕತ್ತೀನಿ, ಇದನ್ನ ಹಲೋನ ಪ್ರಿಂಟ್ ಮಾಡಾಕತ್ತೀನಲ್ಲ, ಇದು ಆಕ್ಚುಲಿ ನಂದ ಬಿಸ್ನೆಸ್ ಲಾಜಿಕ್. ಹೌದಾ, ಆಕ್ಚುಲ್ ಟಾಸ್ಕ್ ಇದೆ. ಈ ಟಾಸ್ಕ್ ಏನಾಗ್ಬೇಕ, ರಿಪೀಟ್ ಆಗ್ಬೇಕು ನನಗೆ. ಎಷ್ಟ್ ಸಲ ರಿಪೀಟ್ ಆಗ್ಬೇಕ, 5 ಅಂತ ಹೇಳ್ಕೊಟ್ರೆ 5 ಸಲ ಪ್ರಿಂಟ್ ಆಗ್ಬೇಕು ನನಗ. ಇಲ್ಲಿ ಏನ್ ಮಾಡಾಕ್ತೀನಿ, ಅಪ್ಡೇಷನ್ ಏನ್ ಮಾಡಾಕ್ತೀನಿ, ಆಯ್ನ ಏನ್ ಮಾಡಾಕ್ತೀನಿ, ಅಪ್ಡೇಟ್ ಮಾಡಾಕ್ತೀನಿ ಇಲ್ಲಿ. ಸೊ ಇದ ಅಪ್ಡೇಷನ್ ಆಫ್ ದ ಲೂಪ್ ಕಂಟ್ರೋಲ್ ವೇರಿಯೇಬಲ್. ಸೊ ಫಸ್ಟಿಗೆ ಐ ಈಕ್ವಲ್ ಟು 1 ಐತಿ. 1 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ ನಂದ ಏನಾತ, ಲೂಪ್ ಒಳಗಡೆ ನನ್ ಕಂಟ್ರೋಲ್ ಬಂತ. ಇಲ್ಲಿ ಏನ್ ಮಾಡಾಕ್ತೀನಿ, ಐ ವ್ಯಾಲ್ಯೂ ಏನೈತಿ 1. ಸೊ 1 ಮುಂದೆ ನಂದು ಏನಾಯ್ತ, ಹಲೋ ಅಂತೇಳಿ ಪ್ರಿಂಟ್ ಆಯ್ತ. ಆ ಏನಾತ, 1 ಇದ್ದಿದ್ದು ಏನಾಯ್ತಿಲ್ಲ, ಇನ್ಕ್ರಿಮೆಂಟ್ ಮಾಡಾಕತ್ತೀವಿ. ಐ ವ್ಯಾಲ್ಯೂ 2 ಆತ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಕಂಡೀಷನ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಅಗೇನ್ ಬಂತ. ಐದ್ ವ್ಯಾಲ್ಯೂ ಏನೈತಿ 2 ಐತಿ. ಅಗೇನ್ ಹಲೋ ಅಂತೇಳಿ ಪ್ರಿಂಟ್ ಆಯ್ತ. ನೆಕ್ಸ್ಟ್ ಏನಾಯ್ತ, ಐ ವ್ಯಾಲ್ಯೂ 3 ಆಯ್ತ. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಅಗೇನ್ ನಂದ 3 ಹಲೋ ಅಂತೇಳಿ ಬಂತ. ನೆಕ್ಸ್ಟ್ ಐ ವ್ಯಾಲ್ಯೂ 4 ಆಯ್ತ. ಅಗೇನ್ 4 ಹಲೋ ಅಂತೇಳಿ ಬಂತ. ನೆಕ್ಸ್ಟ್ ಅಗೇನ್ 5 ಆತ. 5 ಈಸ್ ಲೆಸ್ ದೆನ್ ಈಕ್ವಲ್ ಟು 5. ಹೌದು, ಇದನ್ನು ಕಂಡೀಷನ್ ಫುಲ್ಫಿಲ್ ಆಯ್ತು. ಸೊ ಅವಾಗ ನಂದ ವ್ಯಾಲ್ಯೂ 5 ಹಲೋ ಅಂತೇಳಿ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಟೈಮ್ ಏನ್ ಇನ್ಕ್ರಿಮೆಂಟ್ ಆಯ್ತಲ್ಲ, ಐ ವ್ಯಾಲ್ಯೂ 6. 6 ಈಸ್
ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇಲ್ಲ ಇದು ಕಂಡೀಷನ್ ಫೇಲ್ ಆಯ್ತು. ಅವಾಗಿದ ಲೂಪ್ ಬ್ರೇಕ್ ಆಕೈತಿ. ಅವಾಗ ನಮ್ ಕಂಟ್ರೋಲ್ ಇಲ್ಲಿ ಹೊರಗೆ ಬರ್ತೈತಿ. ಸೊ ಈ ರೀತಿ ಫೈಲ್ ಲೂಪ್ ವರ್ಕ್ ಆಗ್ತೈತಿ. ಸೊ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಅಂತ. ಸಮ್ ಆಫ್ ನ್ಯಾಚುರಲ್ ನಂಬರ್. ಸೊ ಸಮ್ ಆಫ್ ದ ನ್ಯಾಚುರಲ್ ನಂಬರ್ ಅಂತಂದ್ರೆ ಈ ಸೇ ಸಪೋಸ್ ಇನ್ಪುಟ್ 10 ಅಂತ ಹೇಳಿ ಕೊಟ್ರ ನಮ್ದೇನಾಗಬೇಕ 1 + 2 + 3 + 4 ಅಪ್ ಟು ನಾವ್ ಎಷ್ಟು ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ತನನು ನಂಬರ್ ಆಡ್ ಆಗಿ ನಮ್ಗೆ ರಿಸಲ್ಟ್ ಬರ್ಬೇಕ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಫಸ್ಟ್ ಏನಂತ ಕೊಟ್ಟೆ ನಾನು 5 ಅಂತ ಕೊಟ್ಟೆ. ಸೊ ಇನಿಷಿಯಲ್ ಸಮ್ ಏನೈತಿ 0 ಇರ್ತೈತಿ ನಂದ. 0 + 1. ಆಮೇಲೆ ನನ್ನ ಸಮ್ಮ 1 + 2 3 ಆಯ್ತು. 3 + 3 6. 6 + 4 10. 10 + 5 15. ಸೊ ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಏನಂತ 15 ಆಯ್ತು. ನಾ ಇಲ್ಲಿ ಫಸ್ಟಿಗೆ ಏನ್ ಮಾಡಾಕ್ತೀನಿ, ಸ್ಕ್ಯಾನರ್ ಯೂಸ್ ಮಾಡ್ಕೊಂಡ ನಂಬರ್ನ ರೀಡ್ ಮಾಡ್ಕೊಳಕತ್ತೀನಿ. ಅಂದ ಐ ಅನ್ನೋದೇನದ ಕಂಟ್ರೋಲ್ ವೇರಿಯೇಬಲ್. ಸಮ್ ಎದಕ್ ಬೇಕು ಅಂತಂದ್ರೆ ಬೇಸಿಕಲಿ ಈ ಕಂಟ್ರೋಲ್ ವೇರಿಯೇಬಲ್ ಬೇಸಿಕಲಿ ನಮ್ದು ಈ ಲೂಪ್ದಾಗ ಸಮ್ನ ಕ್ಯಾಪ್ಚರ್ ಮಾಡ್ಕೋಬೇಕಲ್ಲ ನಾನು. ನಮ್ದು ರಿಕ್ವೈರ್ಮೆಂಟ್ ಅನ್ನ ಸಮ್ ಪ್ರಿಂಟ್ ಮಾಡ್ಬೇಕು ನಮ್ದು ಬೇಸಿಕಲಿ. ಹೌದಾ, ಅದ್ರ ಸಲುವಾಗಿ ನಾನು ಸಮ್ ಅಂತೇಳಿ ವೇರಿಯೇಬಲ್ ತಗೊಳಾಕ್ತೀನಿ. ಇಲ್ಲ ಇನಿಷಿಯಲಿ ಸಮ್ ಏನಿರ್ತೈತಿ 0 ಇರ್ತೈತಿ. ಓಕೆ, ಸೊ ನೀವು ಇಲ್ಲಿ ನೋಡಿದ್ರೆ ಇದು 1 2 3 4 5 ಏನೋದೇನಿದೆ ನಂದ ಕಂಟ್ರೋಲ್ ವೇರಿಯೇಬಲ್ ಅಂದ್ರೆ ಐ ವ್ಯಾಲ್ಯೂ ಇದೆ. 1 2 3 4 5 6 1 2 3 4 5 ಅನ್ನೋದೇನಿದೆ ಕಂಟ್ರೋಲ್ ವೇರಿಯೇಬಲ್. ಸ್ಟಾರ್ಟಿಂಗ್ ನಂದ ಕಂಟ್ರೋಲ್ ವೇರಿಯೇಬಲ್ ಐ ಏನೈತಿ 1 ಐತಿ. ಸೊ ಸಮ್ ಏನೈತಿ 0 ಐತಿ. 0 + 1 ನನ್ನ ಸಮ್ ಏನಾಯ್ತ 1 ಅಂತ ಆಯ್ತು. ನೆಕ್ಸ್ಟ್ ಕಂಟ್ರೋಲ್ ವೇರಿಯೇಬಲ್ 2 ಆಯ್ತು. ಸೊ ನನ್ನ ಸಮ್ ಏನೈತಿ ಆಲ್ರೆಡಿ 1 ಐತಿ. 1 + 2 3 ಆಯ್ತು. ಸೊ ನೆಕ್ಸ್ಟ್ ನನ್ನ ಕಂಟ್ರೋಲ್ ವೇರಿಯೇಬಲ್ ಏನಾಯ್ತು ಇನ್ಕ್ರಿಮೆಂಟ್ ಆಗಿ 3 ಆಯ್ತು. ಸೊ ಸಮ್ ಜೊತೆ ಅಗೇನ್ 3 ಕೂಡಿಸಿದ್ರೆ 6 ಆಯ್ತು. ಓಕೆ, ಕಂಟ್ರೋಲ್ ವೇರಿಯೇಬಲ್ ಅಗೇನ್ ಇನ್ಕ್ರಿಮೆಂಟ್ ಆಗಿ 4 ಆಯ್ತು ಇಲ್ಲ. ಹೌದಾ, 6 + 4 10 ಆಯ್ತು. ನನ್ನ ಐ ವ್ಯಾಲ್ಯೂ ಏನೈತಿ ಕಂಟ್ರೋಲ್ ವೇರಿಯೇಬಲ್ ಅಗೇನ್ ಇನ್ಕ್ರಿಮೆಂಟ್ ಆಗೈತಿ 5 ಆಗೈತಿ. ಸೊ 10 ಜೊತೆ ನಾನು ಏನ್ ಮಾಡಾಕತ್ತೀನಿ ಕಂಟ್ರೋಲ್ ವೇರಿಯೇಬಲ್ 5 ನ ಆಡ್ ಮಾಡಾಕತ್ತೀನಿ ಇಲ್ಲ. ಅವಾಗ 15 ಆಯ್ತು. ನೆಕ್ಸ್ಟ್ ಅಗೇನ್ ಇನ್ಕ್ರಿಮೆಂಟ್ ಆಗಿತ್ತು ಐ ವ್ಯಾಲ್ಯೂ ಏನಾಯ್ತು 6 ಆಯ್ತು. ಈ ಕಂಡೀಷನ್ ಮೀಟ್ ಆಗಿಲ್ಲ. 6 ಈಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು ನಮ್ದ ನಂಬರ್ ವ್ಯಾಲ್ಯೂ ಏನೈತಿ 5. ಈ ಕಂಡೀಷನ್ ಮೀಟ್ ಆಗಂಗಿಲ್ಲ. ಅದಕ್ಕ ನಮ್ ಕಂಟ್ರೋಲ್ ಇಲ್ಲಿಂದ ಈ ಲೂಪ್ ಇಂದ ಎಕ್ಸಿಟ್ ಹಾಕಿತಿ. ಎಕ್ಸಿಟ್ ಆಗಿ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಹಾಕೈತಿ. ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಇಸ್ 15 ಅಂತೇಳಿ ನಮ್ದು ಏನೈತಿಲ್ಲ ರಿಸಲ್ಟ್ ಪ್ರಿಂಟ್ ಹಾಕೈತಿ. ಸೊ ಇದೇ ರೀತಿ ನಮ್ದು ಇನ್ನೊಂದು ಎಕ್ಸಾಂಪಲ್ ಯಾವ್ದಂದ್ರೆ ಫ್ಯಾಕ್ಟೋರಿಯಲ್ ಆಫ್ ದ ನಂಬರ್. ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್ ಸೇಮ್ ಆಸ್ ಅ ಸಮ್ ಆಫ್ ಅ ನಂಬರ್. ಇಲ್ಲಿ ಏನಂತಂದ್ರೆ ಇನ್ಸ್ಟೆಡ್ ಆಫ್ ಅ ಪ್ಲಸ್ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಾರ್ ಯೂಸ್ ಮಾಡ್ತೀವಿ ನಾವು. 5 ಫ್ಯಾಕ್ಟೋರಿಯಲ್ ಅಂತಂದ್ರೆ 1:2 3:4:5 ಅಂದ್ರೆ 120. ಸಿಮಿಲರ್ಲಿ 4 ಫ್ಯಾಕ್ಟೋರಿಯಲ್ ಅಂದ್ರೆ ಅಪ್ ಟು 4 ತನಕ ನಾವೇನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಸೇಮ್. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಇಲ್ಲಿ ಫ್ಯಾಕ್ಟೋರಿಯಲ್ ಕಂಡುಹಿಡಿಬೇಕು ನಾವು. ಸೊ ಇಲ್ಲಿ ಸಮ್ದಾಗ ನಾವು ಇನಿಷಿಯಲ್ ವ್ಯಾಲ್ಯೂ ಸಮ್ಮದ 0 ಅಂತ ತಗೊಂಡಿದೀವ. ಆದ್ರೆ ನಾವ್ ಇಲ್ಲೇ 1 ಅಂತ ಹೇಳಿ ತಗೋತೀವಿ. ಯಾಕಂದ್ರೆ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗೈತಿ. ಅದ್ರ ಸಲುವಾಗಿ ನಾನು ಏನ್ ತಗೊಂಡಿನಿ ಇದನ್ನ 1 ಅಂತ ಹೇಳಿ ತಗೊಂಡಿನಿ. ಆಮೇಲೆ ನನ್ನ ಕಂಟ್ರೋಲ್ ವೇರಿಯೇಬಲ್ ಲೂಪ್ ವೇರಿಯೇಬಲ್ ಏನೈತಿ ಐ ಈಕ್ವಲ್ ಟು 1 ಗೆ ಅಸೈನ್ ಮಾಡ್ಕೊಳಕತ್ತೀನಿ. ನಾನು ಇನಿಷಿಯಲ್ ವ್ಯಾಲ್ಯೂಸ್ ಏನೈತಿ ಅದನ್ನ ಪ್ರಿಂಟ್ ಮಾಡಾಕತ್ತೀನಿ ಇಲ್ಲೇ. ಆಮೇಲೆ ಕ್ಯಾಲ್ಕುಲೇಷನ್ ಸೇಮ್. ಇದನ್ನ ರನ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗ್ತೈತೆ ಅಂತ ಹೇಳಿ. 4 ಅಂತ ಕೊಟ್ಟೆ. ಇನಿಷಿಯಲ್ ವ್ಯಾಲ್ಯೂಸ್ ಏನೈತಿ ಐ ಈಕ್ವಲ್ ಟು 1 ಐತಿ, ಫ್ಯಾಕ್ಟರ್ ಈಕ್ವಲ್ ಟು 1 ಐತಿ. ಹಾಗೆ ನಮ್ದು 1 2 3 4 ಏನಿದೆ ಇದು ನಮ್ದು ಕಂಟ್ರೋಲ್ ವೇರಿಯೇಬಲ್. ಸೊ ಇನಿಷಿಯಲಿ ನಂದು ಫ್ಯಾಕ್ಟೋರಿಯಲ್ 1 ಐತಿ. 1 ಸ್ಟಾರ್ 1 ಮಾಡಿದೆ 1 ಅಂತೇಳಿ ಬಂತ. ನನ್ನ ಕಂಟ್ರೋಲ್ ವೇರಿಯೇಬಲ್ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಇನ್ಕ್ರಿಮೆಂಟ್ ಆಯ್ತು. ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ 1 ಇಂಟು 2 2 ಆಯ್ತು. ಅಗೇನ್ ನನ್ನ ಕಂಟ್ರೋಲ್ ವೇರಿಯೇಬಲ್ ಇನ್ಕ್ರಿಮೆಂಟ್ ಆಯ್ತು. 2 ಇಂಟು 3 6 ಆಯ್ತು. ಸೊ ಅಗೇನ್ ನಂದು ಏನಾಯ್ತು ಕಂಟ್ರೋಲ್ ವೇರಿಯೇಬಲ್ ಇನ್ಕ್ರಿಮೆಂಟ್ ಆಯ್ತು. 6 ಇಂಟು 4 24 ಆಯ್ತು. ಸೊ 6 ಇಂಟು 4 ಆದ್ಕೂಲೆ 24 ಅಂತೇಳಿ ಆಯ್ತು. ಅಗೇನ್ ನಂದ ಕಂಟ್ರೋಲ್ ವೇರಿಯೇಬಲ್ ಇನ್ಕ್ರಿಮೆಂಟ್ ಆಯ್ತು 5 ಆಯ್ತು. 5 ಇಸ್ ನಾಟ್ ಲೆಸ್ ದನ್ ಈಕ್ವಲ್ ಟು 4. ಅವಾಗ ನಂದ ಲೂಪ್ ಬ್ರೇಕ್ ಆಯ್ತು. ಫ್ಯಾಕ್ಟೋರಿಯಲ್ ಆಫ್ ನಂಬರ್ 24 ಅಂತೇಳಿ ಡಿಸ್ಪ್ಲೇ ಆಯ್ತು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನಾವು. ರಿವರ್ಸ್ ನಂಬರ್. ಸೊ 1 2 3 ಅಂತ ಹೇಳಿ ಕೊಟ್ರ ನಮಗ ಆನ್ಸರ್ 3 2 1 ಅಂತ ಹೇಳಿ ಬರ್ಬೇಕ. ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಏನ್ ಮಾಡ್ಬೇಕು 1 2 3 ಅನ್ನುವಂತ ನಂಬರ್ದಾಗ ನನಗ ಫಸ್ಟ್ ಗೆ 3 ಅನ್ನುವಂತ ಪೊಸಿಷನ್ ಫಸ್ಟ್ ಬರ್ಬೇಕ. ಅಂತಂದ್ರೆ ಎವ್ರಿ ಟೈಮ್ ನನಗ 3 ಆಗ್ಬೇಕ, ಅದಾದ್ಮೇಲೆ 2 ಬರ್ಬೇಕ, ಅದಾದ್ಮೇಲೆ 1 ಆಗ್ಬೇಕ. ನನಗ ಎವ್ರಿ ಟೈಮ್ ನನಗೆ ಲಾಸ್ಟ್ ಡಿಜಿಟ್ ಬರ್ಬೇಕ. ಸೊ ಆ ಲಾಸ್ಟ್ ಡಿಜಿಟ್ ಯಾವ ರೀತಿ ಬರ್ತೈತೆ ಅಂದ್ರೆ ನಾನು ಇದನ್ನ
ಇದ್ರ ಮ್ಯಾಗ ಮಾಡ್ಯುಲಸ್ ಆಪರೇಟರ್ ಪರ್ಫಾರ್ಮ್ ಮಾಡಿದ್ರೆ ಬೈ 10 ನನಗೆ ಇದು ಲಾಸ್ಟ್ ಡಿಜಿಟ್ ಬರ್ತೈತಿ. ಹೌದಾ? ಎಲ್ಲಿ ತನಕ ನಮ್ ಇಸ್ ಗ್ರೇಟರ್ ದನ್ 0 ಇರ್ತೈತಲ್ಲ, ಅಲ್ಲಿ ತನಕ ನಾನು ಇದನ್ನ ಲೂಪ್ನ ರನ್ ಮಾಡಾಕತ್ತೀನಿ. ಸೊ ಇನಿಷಿಯಲಿ ನಮ್ ಎಷ್ಟೈತೆ ನಂದು 123 ಐತಿ. 123 ಇಸ್ ಗ್ರೇಟರ್ ದನ್ 0 ಒಳಗ್ ಬಂತ. ಸೊ ನನಗ ಲಾಸ್ಟ್ ಡಿಜಿಟ್ ಬೇಕಾಗೈತಿ ಇದ. ನಮ್ ಪರ್ಸೆಂಟ್ 10 ಮಾಡಿದೆ. ಸೊ ನಮ್ ಪರ್ಸೆಂಟ್ 10 ಮಾಡಿದ್ರೆ ಲಾಸ್ಟ್ ಡಿಜಿಟ್ ಏನೈತಿ 3 ಅಂತ ಹೇಳಿ ಬಂತ. 3 ಅಂತ ಹೇಳಿ ಬಂತ. ಸೊ ನನಗೆ ಏನಾಗಬೇಕ ಇದ 3 ಅನ್ನೋದ ಫಸ್ಟ್ ಪೊಸಿಷನ್ದಾಗ ಅಂತಂದ್ರ ಇವನ್ ವಿತೌಟ್ ಟೆನ್ಸ್ ಅಂತಂದ್ರ ಫಸ್ಟ್ ಪೊಸಿಷನ್ ದಾಗ ಬರ್ಬೇಕ. ಅದಕ್ಕೆ ನಾನು ಇನಿಷಿಯಲಿ ರಿವರ್ಸ್ ಅನ್ಕೊಂಡಿನಿ 0 ಅಂತ ತಿಳ್ಕೊಂಡಿನಿ. ಸೊ ಇಲ್ಲಿ ನಂದು ಏನೈತೆ ಅಂದ್ರೆ ಕಂಪ್ಯೂಟೇಶನ್ ರಿವರ್ಸ್ ಇಂಟು 10 ಪ್ಲಸ್ ಡಿಜಿಟ್ ಮಾಡಾಕತ್ತೀನಿ. ಸೊ ನಂದು ಇನಿಷಿಯಲಿ ರಿವರ್ಸ್ ವ್ಯಾಲ್ಯೂ ಏನೈತಿ 0 ಐತಿ. ಇಂಟು 10 ಅಂತಂದ್ರೆ ಇದು 0 ಆಯ್ತ. ಲಾಸ್ಟ್ ಡಿಜಿಟ್ ಏನ್ ಬಂದೈತಿ 3 ಬಂದೈತಿ. 3 ಆಡ್ ಮಾಡಾಕತ್ತೀನಿ. ಸೊ ನಂದು ಏನಾಯ್ತ 3 ಅಂತ ಬಂತ. ಇಲ್ಲಿ ತನಕ ನಮ್ದು ರಿವರ್ಸ್ ಆಗಿರುವಂತ ನಂಬರ್ ಏನ 3 ಅಂತ ಹೇಳಿ. ಈಗ ನಾ 1 2 3 ಆಲ್ರೆಡಿ ನಾನು 3 ಪ್ರೊಸೆಸ್ ಮಾಡಿದೆ ನಾನು. ಸೊ ಈಗ ನನ್ನ ನಂಬರ್ ಏನಾಗಬೇಕು ರಿಡ್ಯೂಸ್ ಆಗ್ಬೇಕು. ಈ ನಂಬರ್ ರಿಡ್ಯೂಸ್ ಆಗೋ ಸಲುವಾಗಿ ನಾ ಏನ್ ಮಾಡಾಕ್ತೀನಿ, ನಮ್ ಈಕ್ವಲ್ ಟು ನಮ್ ಬೈ 10 ಮಾಡ್ಕೊಳಾಕ್ತೀನಿ. ನಮ್ ಈಕ್ವಲ್ ಟು ನಮ್ ಬೈ 10 ಅಂತ ಹೇಳಿ ಮಾಡಿದ್ರೆ ಏನಾಯ್ತು ನನಗ 12 ಅಂತ ಹೇಳಿ ಉಳಿತು. ಉಳಿದಂತ ನಂಬರ್ ಎಷ್ಟ ಬರೀ 12 ಅಂತ ಹೇಳಿ ಉಳಿತ. ಸೊ 12 ಈಸ್ ಗ್ರೇಟರ್ ದನ್ 0 ಅಗೇನ್ ಲೂಪ್ ಒಳಗ್ ಬರ್ತೈತೆ ನಮ್ದು. ಸೊ ಈಗ ಆಲ್ರೆಡಿ ನನ್ನ ಕಡೆ ಏನೈತಿ ರಿವರ್ಸ್ ದಾಗ 3 ಐತಿ. ಸೊ ಈಗ ನನಗೆ 3 ಮುಂದೆ ಏನ್ ಬರ್ಬೇಕ 2 ಬರ್ಬೇಕ. ಅಂದ್ರೆ ಬೇಸಿಕಲಿ ನನಗೆ ಏನಾಗಬೇಕ ಇದ 32 ಆಗ್ಬೇಕ. ಇದ 32 ಆಗ್ಬೇಕಂದ್ರೆ ನನಗೇನು ಬೇಕ ಇದನ್ನ ಇಂಟು 10 ಮಾಡ್ಬೇಕು ನಾನು. ಹೌದಾ? ಅದ್ರ ಸಲುವಾಗಿ ರಿವರ್ಸ್ ದಾಗ ಏನೈತಿ ಆಲ್ರೆಡಿ 3 ಐತೆ. 3 ಇಂಟು 10 ಮಾಡಿದ್ರೆ ಏನಾಯ್ತ 30 ಆಯ್ತ. 30 ಒಳಗ ನಾ ಈ 2 ಆಡ್ ಮಾಡಾಕ್ತೀನಿ. ಅವಾಗ ನನಗೆ 32 ಆಯ್ತು. ಅಗೇನ್ ನಾನು ನಂಬರ್ 12 ಅಂತ ಉಳಿದಿರ್ತಿತ್ಲ ಇದನ್ನ ನಾನು ರಿಡ್ಯೂಸ್ ಮಾಡಾಕ 12 ಡಿವೈಡೆಡ್ ಬೈ 10 ಅಂತ ಹೇಳಿ ಬರೆದ್ರೆ ಏನಂತ 1 ಉಳಿತು ನಂದಕ್ಕೆ. ಸೊ ನಂದು ರಿವರ್ಸ್ ಏನಾಯ್ತ 32 ಆಯ್ತ. ಸೊ 1 ಈಸ್ ಅಗೇನ್ ಗ್ರೇಟರ್ ದನ್ 0 ಒಳಗ್ ಬಂತು ಲೂಪ್ದಾಗ. ಇಲ್ಲಿ ಏನ್ ಮಾಡಾಕ್ತೀನಿ ನಾನು 32 ಇಂಟು 10. 32 ಇಂಟು 10 ಅಂತ ಹೇಳಿ ಈಗ ನನಗೆ 3 ಪೊಸಿಷನ್ ಬರ್ಬೇಕಲ್ಲ, ಅದಕ್ಕೆ 320 ಪ್ಲಸ್ 1 ಆಗ್ಬೇಕು ನನಗೆ. ಅದಕ್ಕೆ 32 ರಿವರ್ಸ್ ಅದ್ರ ಜೊತೆ ಇಂಟು 10 ಆತಂದ್ರೆ ನಂದು ಏನಾಯ್ತ 320 ಆಯ್ತು. ಅದ್ರ ಜೊತೆ ಪ್ಲಸ್ 1 ಅಂದ್ರೆ 321 ಆತ. ಸೊ ಈಗ ನಾನು 1 ಏನ್ ಉಳಿದಿರ್ತೈತ್ಲ ನಮ್ಮ ಇದ್ರ ಮ್ಯಾಗ ನಾನು ಅಗೇನ್ ಡಿವೈಡೆಡ್ ಬೈ 10 ಮಾಡಿದ್ರೆ ನಂಬರ್ 0 ಆಯ್ತು. ಸೊ 0 ಇಸ್ ನಾಟ್ ಗ್ರೇಟರ್ ದನ್ 0 ಅವಾಗ ನಂದಿದ ಲೂಪ್ ಬ್ರೇಕ್ ಆಗ್ತೈತಿ. ಆಮೇಲೆ ರಿವರ್ಸ್ ನಂಬರ್ ಏನೈತಿ ಅಂತೇಳಿ ಅದ ಪ್ರಿಂಟ್ ಆಗ್ತೈತಿ ಇಲ್ಲ. ಸೊ ನಮ್ದು ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಂದ್ರ ಪ್ಯಾಲಿಂಡ್ರೋಮ್ ಚೆಕ್. ಪ್ಯಾಲಿಂಡ್ರೋಮ್ ಚೆಕ್ ಅಂತಂದ್ರೆ ಬೇಸಿಕಲಿ ಏನ ನೀವು ನಂಬರ್ ಎಂಟರ್ ಮಾಡ್ತೀರಿ 1 to 1 ಅಂತ ಹೇಳಿ. ಸೊ ಇದನ್ನ ರಿವರ್ಸ್ ಮಾಡ್ರು ಅಗೇನ್ ಸೇಮ್ ನಂಬರ್ ಆಯ್ತಂದ್ರ ಈಗ 1 to 1 ನೀವು ರಿವರ್ಸ್ ಮಾಡಿದ್ರೆ ಅಗೇನ್ 1 to 1 ಬಂತಂದ್ರೆ ಅದು ನಂಬರ್ ಪ್ಯಾಲಿಂಡ್ರೋಮ್ ಅಂತ ಹೇಳಿ. ಈಗ 122 ಐತಿ. ಇದನ್ನ ರಿವರ್ಸ್ ಮಾಡಿದ ತಕ್ಷಣ ಏನಾಯ್ತು 2 to 2 1 ಆಗ್ತೈತ. 221 ಆತ. ಸೊ ಇನ್ ಕೇಸ್ ಬೇರೆ ಬೇರೆ ಇತ್ತು ಅಂತಂದ್ರೆ ಒರಿಜಿನಲ್ ನಂಬರ್ ನೀವು ನಂಬರ್ನ ರಿವರ್ಸ್ ಮಾಡಿದಾಗ ರಿವರ್ಸ್ ನಂಬರ್ ಇಫ್ ಇಟ್ ಇಸ್ ನಾಟ್ ಸೇಮ್ ಆಸ್ ಅ ಒರಿಜಿನಲ್ ನಂಬರ್ ಇತ್ತಂದ್ರೆ ಅದು ನಾಟ್ ಎ ಪ್ಯಾಲಿಂಡ್ರೋಮ್. ಇನ್ ಕೇಸ್ ಒರಿಜಿನಲ್ ನಂಬರ್ನ ನೀವು ರಿವರ್ಸ್ ಮಾಡಿದ ತಕ್ಷಣ ಬಂದಿರುವಂತ ರಿವರ್ಸ್ ನಂಬರ್ ಇಫ್ ಇಟ್ ಇಸ್ ಸೇಮ್ ಆಸ್ ಅ ಒರಿಜಿನಲ್ ನಂಬರ್ ದೆನ್ ಇಟ್ ಇಸ್ ಅ ಪ್ಯಾಲಿಂಡ್ರೋಮ್. ಸೊ ನಾವು ನಂಬರ್ ರಿವರ್ಸ್ ಮಾಡುವಂತ ಲಾಜಿಕ್ ನೋಡಿವಿ ನಾವು ಇಲ್ಲಿ ತನಕ. ನಂಬರ್ ನಮ್ದು ಏನಾಯ್ತ ರಿವರ್ಸ್ ಬಂತ. ಇದನ್ ಕೇಸ್ ಒರಿಜಿನಲ್ ನಂಬರ್ ಇಫ್ ರಿವರ್ಸ್ ನಂಬರ್ ಈ ಸೇಮ್ ಆದ ಒರಿಜಿನಲ್ ನಂಬರ್ ಇಫ್ ಒರಿಜಿನಲ್ ಈಕ್ವಲ್ ಟು ರಿವರ್ಸ್ ಇತ್ತಂದ್ರ ಆ ನಂಬರ್ ಪ್ಯಾಲಿಂಡ್ರೋಮ್ ಅಂತ ಹೇಳಿ ಪ್ರಿಂಟ್ ಮಾಡಾಕತ್ತೀವ. ಇಲ್ಲ ಅಂತಂದ್ರ ನಾಟ್ ಎ ಪ್ಯಾಲಿಂಡ್ರೋಮ್ ಅಂತ ಹೇಳಿ ನಾವು ಪ್ರಿಂಟ್ ಮಾಡಾಕತ್ತೀವ. ನಾವು ಇಲ್ಲಿ ತನ ನಮ್ ಲಾಜಿಕ್ ಏನಿದೆ ನಂಬರ್ನ ರಿವರ್ಸ್ ಮಾಡೋದ. ನಮ್ಗ ರಿವರ್ಸ್ ನಂಬರ್ ಸಿಕ್ತ. ಅದನ್ನ ನಾನು ಒರಿಜಿನಲ್ ನಂಬರ್ ಜೊತೆ ಕಂಪೇರ್ ಮಾಡಾಕತ್ತೀನಿ. ಏನಾರೇ ಅದು ಒರಿಜಿನಲ್ ನಂಬರ್ ಜೊತೆ ಈಕ್ವಲ್ ಇತ್ತು ಅಂತಂದ್ರೆ ಅದ ಪ್ಯಾಲಿಂಡ್ರೋಮ್, ಇಲ್ಲ ಅಂತಂದ್ರೆ ನಾಟ್ ಎ ಪ್ಯಾಲಿಂಡ್ರೋಮ್ ಅಂತ ಹೇಳಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವು 121 ಅಂತ ಹೇಳಿ ಕೊಟ್ಟೆ ನಾನು. ನಂಬರ್ ಈಸ್ ಪ್ಯಾಲಿಂಡ್ರೋಮ್. 1345 ನಂಬರ್ ಈಸ್ ನಾಟ್ ಎ ಪ್ಯಾಲಿಂಡ್ರೋಮ್. ಸೊ ಇಷ್ಟ ವೈಲ್ ಲೂಪ್ ಬಗ್ಗೆ. ನಾವ ನೆಕ್ಸ್ಟ್ ವಿಡಿಯೋದಾಗ ಡೂ ವೈಲ್ ಲೂಪ್ ಬಗ್ಗೆ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರು ನಾವು ತಿಳ್ಕೊಳಾಗ್ತಿದೀವಿ ಅಂತಂದ್ರೆ ಈ ವಿಡಿಯೋ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಈ ವಿಡಿಯೋಕ್ ಲೈಕ್ ಮಾಡ್ರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.